ನೀರು ಪ್ರತಿ ಹಳ್ಳಿಗೆ ಒಂದು ಕೆರೆ ಮಾಡಿ ನೀರು ಹೋಗೋ ವ್ಯವಸ್ಥೆ ಇದುವರೆಗೂ ಯಾವುದೇ ಸರ್ಕಾರ ಮಾಡ್ತಾ ಇಲ್ಲ. ಎತ್ತಿನಹೊಳೆ ಯೋಜನೆ ಪ್ರಾರಂಭ ಆಗಿ ಎಷ್ಟು ವರ್ಷ ಆಯ್ತು? 15ನೇ ವರ್ಷಕ್ಕೆ 3ನೇ ಟರ್ಮಿಗೆ ಬಂತು. 15 ವರ್ಷ ಬೇಕಾ ನೀರು ಲಿಫ್ಟ್ ಮಾಡಕ್ಕೆ? ಈಗಿನ ಯುವ ಜನತೆ ಇದನ್ನ ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಿದ್ರೆ ಪೊಲೀಸ್ನ ಬಿಟ್ಟು ಅವ್ರ ಮೇಲೆ ಹಲ್ಲೆ ಮಾಡಿಸ್ತಾರೆ, ಕೇಸ್ಗಳನ್ನ ಹಾಕಿಸ್ತಾರೆ, ಬಾಯಿ ಮುಚ್ಚೋ ಕೆಲಸ ಮಾಡಿಸ್ತಾರೆ. ಈ ಸರ್ಕಾರಗಳು ಈ ರೀತಿ ಮಾಡೋದಿದ್ರೆ ಖಂಡಿತವಾಗ್ಲೂ ರಾಜ್ಯ ಅಭಿವೃದ್ಧಿ ಆಗಕ್ಕೆ ಸಾಧ್ಯನೇ ಇಲ್ಲ. ಈ ವ್ಯವಸ್ಥೆ ಸರಿ ಹೋಗೋಕ್ಕೂ ಸಾಧ್ಯ ಇಲ್ಲ. ತಮಿಳುನಾಡಿನಲ್ಲಿ ನೀವು ಎಲ್ಲೇ ಹೋದ್ರೂ ಕೂಡ ಅವರು ಅಪ್ಪಿದಪ್ಪಿನೂ ಬೇರೆ ಭಾಷೆಗಳನ್ನ ಮಾತಾಡೋದಿಲ್ಲ. ನಮ್ಮ ಕರ್ನಾಟಕ ಭಾಗದಲ್ಲಿ ಮುಖ್ಯವಾಗಿರುವಂತಹ ಒಂದಿಷ್ಟು ಪ್ರದೇಶಗಳಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬಂದಂಥವ್ರು ಬಿಡಾರವನ್ನು ಹೂರ್ತಾರೆ, ಸ್ಟ್ಯಾಚ್ಯೂಗಳನ್ನ ಇಡ್ತಾರೆ, ಅಲ್ಲಿ ಇರ್ತಾರೆ. ಅವ್ರು ಯಾರು ಕೇಳೋರಿಲ್ಲ, ಹೇಳೋರು ಇರೋದಿಲ್ಲ. ಹಂಗಂದ್ರೆ ಓಲೈಕೆ ಮಾಡ್ಕೊಳ್ಲಿಕ್ಕೆ ಅವ್ರ ಹತ್ರ ಓಟ್ ಹಾಕಿಸ್ಕೊಳಕ್ಕೆ ಇವ್ರು ಅವ್ರನ್ನ ಈ ರೀತಿ ಮಾಡ್ಕೊಂತಾರೆ. ಹೊರ ರಾಜ್ಯದಿಂದ ಬಂದಿರತಕ್ಕಂಥವ್ರು ಹೊರ ಭಾಷಿಕರಿಗೆ ಪ್ರಥಮ ಆದ್ಯತೆ ಕೊಡ್ತಾರೆ. ಯಾಕಂದ್ರೆ ವೋಟ್ ಬ್ಯಾಂಕ್ ಮಾಡ್ಕೊಳಕ್ಕೆ. ಓಲೈಕೆ ರಾಜಕಾರಣ ಬಿಟ್ಟು ನನ್ನ ರಾಜ್ಯದಲ್ಲಿ ಇದೇ ಕಾನೂನು, ನನ್ನ ರಾಜ್ಯದಲ್ಲಿ ಬದುಕಬೇಕು ಅನ್ನೋ, ನೀವು ಹಿಂಗೆ ಇರಬೇಕು ಅನ್ನಿ ಯಾಕಾಗಲ್ಲ ನೋಡಿ. ಅಂತ ತಾಕತ್ತು ಒಬ್ಬನಿಗೂ ಇಲ್ಲ. ರಾಜ್ಯೋತ್ಸವಗಳು ನಡೀತದೆ, ಪ್ರಶಸ್ತಿ ಕೊಡ್ತಾರೆ. ಒಬ್ಬ ಕನ್ನಡದ ಹೋರಾಟಗಾರರಿಗೆ ಕರೆದು ಕೊಡಕ್ ಸಾಧ್ಯನೇ ಇಲ್ಲ ಅವ್ರಿಗೆ. ಯಾಕಂದ್ರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡೋರಿಗೆ ಯಾರಾದ್ರೂ ಪ್ರಶಸ್ತಿ ಕೊಡಕ್ ಸಾಧ್ಯನೇ ಇಲ್ಲ. ಈ ಮಾತಾಡ್ತಾ ಒಂದು ವಿಚಾರ ಹೇಳ್ತೀನಿ. ನೀರಿನ ವಿಚಾರಕ್ಕೆ ಹೋರಾಟ ಮಾಡ್ತೀವಿ. ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ? ದಶಕದಿಂದ 100 ವರ್ಷದಿಂದ ಹೋರಾಟ ಮಾಡ್ತಿದೀವಿ. ನೀರು ಪ್ರತಿ ಹಳ್ಳಿಗೆ ಒಂದು ಕೆರೆ ಮಾಡಿ ನೀರು ಹೋಗೋ ವ್ಯವಸ್ಥೆ ಇದುವರೆಗೂ ಯಾವುದೇ ಸರ್ಕಾರ ಮಾಡ್ತಾ ಇಲ್ಲ. ಈಗ ಸ್ವಲ್ಪ ಅಲ್ಲಿ ಇಲ್ಲಿ ಹೋರಾಟಗಳು ಜಾಸ್ತಿ ಆದಾಗ ಕೆರೆ ಕಟ್ಟೆ ತುಂಬಿಸ್ಬೇಕು ಅಂತ ಮೊದ್ಲಿಂದನೇ ಕೆಲಸ ಮಾಡ್ಬಿಟ್ಟಿದ್ರೆ ಮೊದ್ಲು ನಾವು ನೀರು ತುಂಬ್ಕೊಂಡು ಇನ್ನೊಬ್ರಿಗೆ ಕಳಿಸ್ಬೋದಿತ್ತು. ನೀರು ತುಂಬ್ಕೊಳ್ಳೋ ವ್ಯವಸ್ಥೆನೇ ಇಲ್ವಲ್ಲ ಇವ್ರ ಹತ್ರ. ಎತ್ತಿನಹೊಳೆ ಯೋಜನೆ ಪ್ರಾರಂಭ ಆಗಿ ಎಷ್ಟು ವರ್ಷ ಆಯ್ತು? 15ನೇ ವರ್ಷಕ್ಕೆ 3ನೇ ಟರ್ಮಿಗೆ ಬಂತು. 15 ವರ್ಷ ಬೇಕಾ ನೀರು ಲಿಫ್ಟ್ ಮಾಡಕ್ಕೆ? ಕೇಳಿದ್ರೆ ಹಣ ಇಲ್ಲ, ಕಾನೂನು ತೊಡಕು, ಪರಿಸರದವನ್ ಪರ್ಮಿಷನ್ ಕೊಟ್ಟಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಕ್ಲಿಯರೆನ್ಸ್ ಕೊಡಬೇಕು. ಆ ಸರ್ಕಾರ ಬಂದ್ರೆ ಇವ್ರಿಗೆ ಕೊಡಲ್ಲ, ಈ ಸರ್ಕಾರ ಹೋದ್ರೆ ಅವ್ರಿಗೆ ಕೊಡಲ್ಲ. ಎಷ್ಟು ವರ್ಷ ಆಯ್ತು? ಈಗ ಅಲ್ಲೆಲ್ಲೋ ಅರ್ಧಂಬರ್ಧ ಕೆಲಸ ಮಾಡಿರ್ತಾರೆ, ಅದಷ್ಟಕ್ಕೆ ನಿಂತೋಗಿರುತ್ತೆ, ಮತ್ತೆ ಅದು ಹಾಳಾಗುತ್ತೆ, ಮತ್ತೆ ಬಡ್ಜೆಟ್ ಜಾಸ್ತಿ ಆಗುತ್ತೆ. ಯೋಚನೆ ಮಾಡಿ, ಒಂದು ಬ್ರಿಡ್ಜ್ ಮಾಡ್ಬೇಕಾದ್ರೆ ನಮ್ಮಲ್ಲಿ ಎಷ್ಟು ದಿನ ತಗೊಂತಾರೆ, ಒಂದು ನೀರಿನ ಯೋಜನೆ ಮಾಡ್ಬೇಕಾದ್ರೆ ಎಷ್ಟು ವರ್ಷ ತಗೊಂಡ್ಕೊಂತಾರೆ. ಈಗಿನ ಯುವ ಜನತೆ ಇದನ್ನ ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಿದ್ರೆ ಪೊಲೀಸ್ನ ಬಿಟ್ಟು ಅವ್ರ ಮೇಲೆ ಹಲ್ಲೆ ಮಾಡಿಸ್ತಾರೆ, ಕೇಸ್ಗಳನ್ನ ಹಾಕಿಸ್ತಾರೆ, ಬಾಯಿ ಮುಚ್ಚೋ ಕೆಲಸ ಮಾಡಿಸ್ತಾರೆ. ಈ ಸರ್ಕಾರಗಳು ಈ ರೀತಿ ಮಾಡೋದಿದ್ರೆ ಖಂಡಿತವಾಗ್ಲೂ ರಾಜ್ಯ ಅಭಿವೃದ್ಧಿ ಆಗಕ್ಕೆ ಸಾಧ್ಯನೇ ಇಲ್ಲ. ಈ ವ್ಯವಸ್ಥೆ ಸರಿ ಹೋಗೋಕ್ಕೂ ಸಾಧ್ಯ ಇಲ್ಲ. ಇನ್ನು ಭಾಷೆ ವಿಚಾರಕ್ಕೆ ಬಂದಾಗ ಇನ್ನೊಂದು ವಿಚಾರ ಮಾತಾಡ್ಬೇಕು ನಾನು. ಯಾಕಂದ್ರೆ ಈ ತಮಿಳುನಾಡಿನಲ್ಲಿ ನೀವು ಎಲ್ಲೇ ಹೋದ್ರೂ ಕೂಡ ಅವರು ಅಪ್ಪಿದಪ್ಪಿನೂ ಬೇರೆ ಭಾಷೆಗಳನ್ನ ಮಾತಾಡೋದಿಲ್ಲ. ಅಲ್ಲಿ ಹೋದಂಥವ್ರು ಎಲ್ಲರೂ ಕೂಡ ಸಾಮಾನ್ಯವಾಗಿ ಅನುಭವ ಆಗಿರುತ್ತೆ, ಅಲ್ಲಿ ಹೋಗಿ ಬಂದರೂ ಕೂಡ ಹೇಳ್ಕೊಂಡಿರ್ತಾರೆ. ನಮ್ಮ ಕರ್ನಾಟಕ ಭಾಗದಲ್ಲಿ ಮುಖ್ಯವಾಗಿರುವಂಥ ಒಂದಿಷ್ಟು ಪ್ರದೇಶಗಳಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬಂದಂಥವ್ರು ಬಿಡಾರವನ್ನು ಹೂರ್ತಾರೆ. ಯಾವುದೋ ಒಂದು ಸ್ಟ್ಯಾಚ್ಯೂ ಇಡ್ತಾರೆ, ಅಂಬೇಡ್ಕರ್ದು ಯಾರೋ ಒಂದು ಇರ್ತಾರೆ. ಯಾಕಂದರೆ ಯಾರು ಅಳ್ಳಾಡಿಸ್ಬಾರ್ದಲ್ಲ ಅವರನ್ನು. ಒಂದು ರೀಸನ್ಗೆ ಒಂದು ಸ್ಟ್ಯಾಚ್ಯೂಗಳನ್ನ ಇಡ್ತಾರೆ, ಅಲ್ಲಿ ಇರ್ತಾರೆ. ಅವ್ರು ಯಾರು ಕೇಳೋರಿಲ್ಲ, ಹೇಳೋರು ಇರೋದಿಲ್ಲ. ಹಂಗಂದ್ರೆ ಕರ್ನಾಟಕದ ಜನರಿಗೆ ಎಷ್ಟು ನ್ಯಾಯ ಸಿಗ್ತಾ ಇದೆ? ಎಲ್ಲರೂ ನಾವೇನೋ ಒಂದು ಮನೆ ಮಾಡ್ಕೋಬೇಕು ಅಂದರೆ ಸಾಕಷ್ಟು ಹೋರಾಟವನ್ನು ಮಾಡ್ಕೋಬೇಕು, ಬೇಡಿಯಲ್ಲಿ ಒಂದು ಸೈಡ್ಗೆ ಇಟ್ಟಿಸ್ಕೋಬೇಕು ಅಂದರೆ ಸಾಕಷ್ಟು ಸರ್ಕಸ್ ಮಾಡಬೇಕು. ಆದರೆ ಅವರಷ್ಟು ಈಸಿಯಾಗಿ ಸಿಕ್ಕಿಬಿಡುತ್ತಲ್ಲ, ಅಂಥವ್ರನ್ನ ಯಾಕೆ ಸರ್ಕಾರ ಪ್ರಶ್ನೆ ಮಾಡ್ತಾ ಇಲ್ಲ? ಓಲೈಕೆ ರಾಜಕಾರಣ, ಓಲೈಕೆ ಮಾಡ್ಕೊಳ್ಲಿಕ್ಕೆ ಅವ್ರ ಹತ್ರ ಓಟ್ ಹಾಕಿಸ್ಕೊಳಕ್ಕೆ ಇವ್ರು ಅವ್ರನ್ನ ಈ ರೀತಿ ಮಾಡ್ಕೊಂತಾರೆ. ಇವತ್ತು ಬೆಂಗಳೂರಿನಲ್ಲಿ 1 ಲಕ್ಷ ಮನೆ ವಸತಿ ಸಚಿವಾಲಯದಿಂದ ಅನೌನ್ಸ್ ಆಗುತ್ತೆ. 1 ಲಕ್ಷ ಮನೆಗಳಲ್ಲಿ ಕನ್ನಡಿಗರಿಗೆ ಎಷ್ಟು ಮನೆ ಸಿಗುತ್ತೆ ಅಂತ ನೀವು ಒಂದು ಮಾಹಿತಿ ತೆಗೆಸ್ಕೊಂಡು ನೋಡಿ. ಹೊರ ರಾಜ್ಯದಿಂದ ಬಂದಿರತಕ್ಕಂಥವ್ರು ಹೊರ ಭಾಷಿಕರಿಗೆ ಪ್ರಥಮ ಆದ್ಯತೆ ಕೊಡ್ತಾರೆ. ಯಾಕಂದ್ರೆ ವೋಟ್ ಬ್ಯಾಂಕ್ ಮಾಡ್ಕೊಳಕ್ಕೆ. ಈ ವೋಟ್ ಬ್ಯಾಂಕ್ ಮಾಡ್ಕೊಳಕ್ಕೋಸ್ಕರ ನಮ್ಮನ್ನು ಹಾಳು ಮಾಡ್ತಾರೆ. ನೀವು ಪ್ರತಿಮೆ ವಿಚಾರ ಕೇಳಿದ್ರಿ. ಕರ್ನಾಟಕದಲ್ಲಿ ರಾಯಣ್ಣ ಪ್ರತಿಮೆ ಮಾಡಬೇಕು ಅಂದ್ರೆ ಪೊಲೀಸ್ ಹತ್ರ ಅನುಮತಿ ತಗೊಳ್ಬೇಕು, ಪೊಲೀಸ್ ಅವ್ರ ಪರ್ಮಿಷನ್ ಕೊಡಬೇಕು, ಮಹಾನಗರ ಪಾಲಿಕೆ ಪರ್ಮಿಷನ್ ಕೊಡಬೇಕು, ಕೊಟ್ಮೇಲೆ ಇಡಬೇಕು. ಅದೇ ಶಿವಾಜಿ ಮಹಾರಾಜರ ಪುತ್ಥಳಿಕೆ ಇಡಕ್ಕೆ ಅವೆಲ್ಲ ಇಲ್ಲ, ಇವರೇ ನಿಂತ್ಕೊಂಡು ಮಾಡಿಸ್ಕೊಡ್ತಾರೆ. ಯಾಕಂದ್ರೆ ಓಲೈಕೆ ರಾಜಕಾರಣ. ಅವ್ರ ಹತ್ರ ಓಟ್ ಹಾಕಿಸ್ಕೊಬೇಕು, ಅವ್ರನ್ನ ಮೆಚ್ಚಿಸ್ಬೇಕು, ಅವ್ರ ಹತ್ರ ಶಬಾಷ್ಗಿರಿ ತಗೋಬೇಕು. ಇವತ್ತು ಕನ್ನಡದ ಒಬ್ಬ ಸರ್ಕಾರದ ಮಹಿಳೆ ಕರ್ನಾಟಕದಲ್ಲಿ ನಿಂತ್ಕೊಂಡು ಮರಾಠಿ ಭಾಷೆಯಲ್ಲಿ ಭಾಷಣ ಮಾಡ್ತಾಳೆ. ಯಾಕಂದ್ರೆ ಅವ್ರಿಗೆ ಕನ್ನಡ ಕಲಿಸ್ಬೇಕು ಅಂತ ಆಸೆ ಇಲ್ಲ, ಅವ್ರ ಭಾಷೆ ಓಲೈಕೆ ಮಾಡ್ಕೊಂಡು ನನಗೆ ನಿಮ್ಮ ಭಾಷೆ ಬರುತ್ತೆ, ನಾನು ನಿಮ್ಮವನು ಅಂತ ತೋರ್ಸ್ಕೊಳಕ್ ಮಾಡ್ತಾರೆ. ಇದು ನಿಲ್ಬೇಕು ಮೊದಲು. ಓಲೈಕೆ ರಾಜಕಾರಣ ಬಿಟ್ಟು ನನ್ನ ರಾಜ್ಯದಲ್ಲಿ ಇದೇ ಕಾನೂನು, ನನ್ನ ರಾಜ್ಯದಲ್ಲಿ ಬದುಕಬೇಕು ಅನ್ನೋ, ನೀವು ಹಿಂಗೆ ಇರಬೇಕು ಅನ್ನಿ ಯಾಕಾಗಲ್ಲ ನೋಡಿ. ಅಂತ ತಾಕತ್ತು ಒಬ್ಬನಿಗೂ ಇಲ್ಲ. ಓಲೈಕೆ ಮಾಡ್ಕೊಳೋದು ಯಾವತ್ತು ಬಿಡ್ತಾರೆ ಅವತ್ತು ನಮ್ಮ ಭಾಷೆ ಉಳಿಯುತ್ತೆ. ಓಲೈಕೆ ಮಾಡ್ಕೊಳೋದು ಯಾವತ್ತು ಬಿಡ್ತಾರೆ ನಮ್ಮ ನೀರು ನಮಗೆ ಸಿಗುತ್ತೆ. ಓಲೈಕೆ ಮಾಡ್ಕೊಳೋದು ಯಾವತ್ತು ಬಿಡ್ತಾರೆ ನಮ್ಮ ಉದ್ಯೋಗ ನಮ್ಮ ಹುಡುಗರಿಗೆ ಸಿಗುತ್ತೆ. ನಮ್ಮನ್ನ ಬೇರೆಯವ್ರು ಕಿತ್ಕೊಂತಿದ್ರು, ಮುಖ ನೋಡ್ಕೊಂಡು ಅವ್ರನ್ನ ಮೆಚ್ಚಿಸ್ಕೊಂಡು ನಿಂತ್ಕೊಂಡಿದಾರಲ್ಲ, ಅವ್ರಿಗೆ ಏನ್ ಹೊಡಿಬೇಕು ಅನ್ನೋದು ನೀವು ಯೋಚನೆ ಮಾಡಿ. ಇದು ಹೋರಾಟಗಾರರ ಪ್ರಶ್ನೆ. ಈ ಪ್ರಶ್ನೆ ಮಾಡಿದ್ರೆ ನಮಗೆ ಪೊಲೀಸ್ ಏಟು, ಪೊಲೀಸ್ ಕೇಸು, ಇದು ನಮಗೆ ಸಿಗ್ತಕ್ಕಂಥ ಬಹುಮಾನ.
ರಾಜ್ಯೋತ್ಸವಗಳು ನಡೀತದೆ, ಪ್ರಶಸ್ತಿ ಕೊಡ್ತಾರೆ. ಒಬ್ಬ ಕನ್ನಡದ ಹೋರಾಟಗಾರರಿಗೆ ಕೊಡಕ್ ಸಾಧ್ಯನೇ ಇಲ್ಲ ಅವ್ರಿಗೆ. ಯಾಕಂದ್ರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡೋರಿಗೆ ಯಾರಾದ್ರೂ ಪ್ರಶಸ್ತಿ ಕೊಡಕ್ ಸಾಧ್ಯನೇ ಇಲ್ಲ. ಅಕ್ಕಪಕ್ಕ ರಾಜ್ಯಗಳಲ್ಲಿ ನೋಡಿ, ಹೋರಾಟಗಾರರಿಗೆ ಸರ್ಕಾರದಿಂದ ಎಷ್ಟು ಸಂಬಳ ಕೊಡ್ತಾರೆ, ಅವ್ರಿಗೆ ಏನೇನು ಭತ್ಯೆ ಸಿಗುತ್ತೆ, ಆರೋಗ್ಯದ ವ್ಯವಸ್ಥೆ ಸಿಗುತ್ತೆ, ಪ್ರತಿಯೊಂದು ಕೊಡ್ತಾರೆ ಅವ್ರು. ಯಾಕೆಂದ್ರೆ ಅವ್ರ ಭಾಷೆ ಉಳಿಸ್ಕೊಳಕ್ಕೆ ಪ್ರತಿಯೊಂದಕ್ಕೂ ಅವ್ರ ಹೋರಾಟ ಆ ರೀತಿ ಇರುತ್ತೆ. ನಮ್ಮಲ್ಲಿ ಆ ಥರ ಇಲ್ವೇ ಇಲ್ಲ. ಇಲ್ಲಿ ಬರೀ ಮೆಚ್ಚುಗೆ ಓಲೈಕೆ ರಾಜಕಾರಣ ಮಾಡಿ ನಮ್ಮವ್ರನ್ನೇ ತುಳಿತಾ ಇದೆ. ಇದು ನಮ್ಮ ಪರಿಸ್ಥಿತಿ ಮೇಡಮ್.